ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಯಲ್ಲಿ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಸೊ ಯಾವ ರೀತಿ ಮಾರ್ಕೆಟ್ ನಲ್ಲಿ ಇನ್ಸ್ಟಿಟ್ಯೂಷನ್ ದವರು ರಿಯಾಕ್ಷನ್ ಮಾಡಿದ್ದಾರೆ ಅಂತೇಳಿ ಒಂದ್ಸಲ ಮಾರ್ಕೆಟ್ ಅನ್ನ ಬಿಹೇವಿಯರ್ ನ ಅಂತ ತಿಳ್ಕೊಂಡು ಬರೋಣ. ಓಕೆನಾ? ಸೊ ಫಸ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಎನಾಲಿಸಿಸ್ ನ ಮಾಡೋಣ. ಇವತ್ತಿನ ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇತ್ತು ಅಂತೇಳಿ ನೋಡಿ. ಫಸ್ಟ್ ಮಾರ್ಕೆಟ್ ಏನ್ ಮಾಡಿದಾರ ಅಂದ್ರೆ, ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿತ್ತಲ್ವಾ, ಅದ್ರ ಹಿಂದಿನ ದಿನ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ರು. ಸೊ ಮಾರ್ಕೆಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಗ್ಯಾಪ್ ಅಪ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಗ್ಯಾಪ್ ಅಪ್ ಅನ್ನ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಈ ಕ್ಯಾಂಡಲ್ ಅಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಈ ಕ್ಯಾಂಡಲ್ ಅಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಆ ಕ್ಯಾಂಡಲ್ ನ ಬ್ರೇಕ್ ಮಾಡಿಲ್ಲ. ಅಬ್ಸರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಆ ಕ್ಯಾಂಡಲ್ ನ ಬ್ರೇಕ್ ಮಾಡಿಲ್ಲ. ಸೊ ಬ್ರೇಕ್ ಮಾಡಿಲ್ಲ ಅಂದ್ರೆ ಸೆಲ್ಲರ್ಸ್ ಏನಾಗಿದ್ದಾರೆ, ಸ್ಟ್ರಾಂಗ್ ಇದ್ದಾರೆ ಅಂತೇಳಿ ಅರ್ಥ. ಓಕೆನಾ? ಪ್ರೈಸ್ ಏನಾಯ್ತು, ಸ್ಟ್ರಾಂಗ್ ಆಗಿ ಪ್ರೈಸ್ ಕೆಳಗಡೆ ಬಂದು ನೆಕ್ಸ್ಟ್ ಪ್ರೈಸ್ ಪುಲ್ ಬ್ಯಾಕ್ ಹೋಗಿದೆ. ಹೌದಾ? ಸೊ ಪುಲ್ ಬ್ಯಾಕ್ ಹೋಗಿ ಏನಾಗಿದೆ ಅಂದ್ರೆ, ಅದೇ ಪಾಯಿಂಟ್ ಇಂದ ರಿಜೆಕ್ಷನ್ ಆಗಿ ಕೆಳಗಡೆ ಬಂದಿದೆ. ಹೌದಾ? ಸೊ ಬಂದ್ಮೇಲೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ, ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಒಂದ್ಸಲ, ಪ್ರೈಸ್ ಏನಾಗಿದೆ, ಈ ಪಾಯಿಂಟ್ ಅಲ್ಲಿ ಓಪನ್ ಆಗಿರೋದು, ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಹೌದಾ? ಸೊ ಕ್ಲೋಸ್ ಆದ್ಮೇಲೆ ಅದೇ ಲೆವೆಲ್ ಇಂದ ಏನಾಗಿದೆ, ಅದೇ ಪಾಯಿಂಟ್ ಇಂದ ಕ್ಲೋಸ್ ಆಗಿರೋ ಪ್ರೈಸ್ ಇಂದ ಏನಾಗಿದೆ ಅಂದ್ರೆ ರಿವರ್ಸಲ್ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಸ್ಟ್ರಾಂಗ್ ಆಗಿ. ಹೌದಾ? ಸೊ ಈ ತರ ಮೇಲ್ಗಡೆ ಸ್ಟ್ರಾಂಗ್ ಆಗಿ ಹೋಗಿ ಆಮೇಲೆ ಪ್ರೈಸ್ ಏನಾಗಿದೆ, ಹೋಲ್ಡ್ ಆಗಿ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಈ ತರ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆದ್ರೆ ನಾವು ಯಾವ ರೀತಿ ಡಿಸಿಷನ್ಸ್ ಅನ್ನ ತಗೋಬೇಕು? ಓಕೆನಾ? ಸೊ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತಂದ್ರೆ ಸಿಂಪಲ್ ಇರುತ್ತೆ. ಓಕೆ? ಸೊ ಲೆವೆಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಏನಾಗ್ಬೇಕಂದ್ರೆ, ಮಾರ್ಕೆಟ್ ನಲ್ಲಿ ನೋಡಿ, ಇದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗ್ಬೇಕಂದ್ರೆ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ಮೇಲ್ಗಡೆ ಹೋಗಿ ಈ ಲೆವೆಲ್ ದಲ್ಲಿ ಏನಾಗ್ಬೇಕಂದ್ರೆ, ನಾವು ಅನ್ಕೊಂಡಂಗೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬರಬೇಕಾಗುತ್ತೆ. ಓಕೆನಾ? ಈ ತರ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನ್ ಬರ್ಬೇಕಂದ್ರೆ, ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ. ಓಕೆನಾ? ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ನೆಕ್ಸ್ಟ್ ಏನಾಗಬೇಕಂದ್ರೆ, ಪುಲ್ ಬ್ಯಾಕ್ ಹೋಗ್ಬೇಕು, ಸ್ಮಾಲ್ ರಿಸ್ಕ್ ಅನ್ನ ತಗೋಬೇಕಾಗತ್ತೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾನೇ ಏನಾಗತ್ತಂದ್ರೆ, ಪ್ರೈಸ್ ಆಕ್ಷನ್ ತುಂಬಾ ನಡೆಯೋದ್ರಿಂದ ಏನಾಗುತ್ತೆ, ರಿಸ್ಕ್ ದೊಡ್ಡದಾಗುತ್ತೆ. ಓಕೆನಾ? ಪುಲ್ ಬ್ಯಾಕ್ ಅಲ್ಲಿ ನಾವು ಏನ್ ಮಾಡಬೇಕು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಪ್ರೈಸ್ ಏನಾಗಬೇಕು, ಪುಲ್ ಬ್ಯಾಕ್ ಹೋಗಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡಬೇಕು, ಟಾರ್ಗೆಟ್ ಅನ್ನ ಎಲ್ಲಿವರೆಗೂ ಶಿಫ್ಟ್ ಮಾಡಬಹುದು ಅಂದ್ರೆ, ಸೊ ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿ ಈ ಲೆವೆಲ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ 55,300 ವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ? ಬ್ಯಾಂಕ್ ನಿಫ್ಟಿಲಿ. ಓಕೆ? ಸೊ ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ನೋಡ್ಲಿಕ್ಕೆ ಹೋಗಬೇಡಿ, ಸೆಲ್ಲಿಂಗ್ ಸೈಡ್ ನ ಅಬ್ಸರ್ವ್ ಮಾಡಿ. ಎನಿ ಟೈಮ್ ಏನಾಗುತ್ತೆ, ಸೆಲ್ಲಿಂಗ್ ಸೈಡ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ನೋಡೋಣ ನಿಫ್ಟಿಯಲ್ಲಿ ಅನಾಲಿಸಿಸ್ ನ ಮಾಡೋಣ. ನಿಫ್ಟಿಲಿ ನೋಡಿ, ಅಬ್ಸರ್ವ್ ಮಾಡಿ, ಪ್ರೈಸ್ ನೋಡಿ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿರೋದು, ನೆಕ್ಸ್ಟ್ ಗ್ಯಾಪ್ ಅಪ್ ನ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಗ್ಯಾಪ್ ಅಪ್ ನ ಮಾಡ್ಕೊಂಡು ಪ್ರೈಸ್ ಏನಾಗಿದೆ, ನಿಧಾನಕ್ಕೆ ಮೇಲ್ಗಡೆ ಹೋದಂಗ್ ಮಾಡಿ ಮತ್ತೆ ಕೆಳಗಡೆ ಬಂದು ಇದೇ ಪಾಯಿಂಟ್ ಅಲ್ಲಿ ಬಯರ್ ಸ್ಟ್ರಾಂಗ್ ಇರೋದ್ರಿಂದ ರಿವರ್ಸಲ್ ಆಗಿದೆ. ಅದೇ ಪಾಯಿಂಟ್ ಇಂದ ಪ್ರೈಸ್ ಮೇಲ್ಗಡೆ ತಗೊಂಡು ಹೋಗಿ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಹೌದಾ? ಸೊ ನೆಕ್ಸ್ಟ್ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಇವಾಗ ಪ್ರೈಸ್ ಏನಾಗ್ಬೇಕಂದ್ರೆ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ಈ ಪಾಯಿಂಟ್ ಗೆ ಹೋಗ್ಬೇಕಾಗತ್ತೆ, ಈ ಲೆವೆಲ್ಗೆ ಹೋದ್ಮೇಲೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರೆ, ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ನ ಬರ್ಬೇಕಾಗತ್ತೆ. ಓಕೆನಾ? ಈ ರೀತಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ನಾವ್ ಏನ್ ನೋಡ್ಬೇಕಂದ್ರೆ, ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರಬೇಕಾಗತ್ತೆ. ಈ ರೀತಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದ್ಮೇಲೆ ನಾವೇನ್ ಮಾಡಬೇಕು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು, ಓಕೆನಾ, ಸ್ಮಾಲ್ ರಿಸ್ಕ್ ನ ಸೆಲ್ಲಿಂಗ್ ಸೈಡ್ ನೋಡ್ಕೊಂಡು, ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು ಕೆಳಗಡೆ ಟ್ರೇಡಿಂಗ್ ಸೆಟಪ್ ನ ಮಾಡ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ, ಅಬ್ಸರ್ವ್ ಮಾಡಿ, 24,550 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ನಿಫ್ಟಿನೂ ಕೂಡ. ಓಕೆನಾ? ಸೊ ಈ ರೀತಿ ನಾವು ಟ್ರೇಡಿಂಗ್ ಸೆಟಪ್ ಮಾಡ್ಕೊಂಡು ರಿಸ್ಕ್ ರಿವಾರ್ಡ್ ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಎಮೋಷನಲಿ ಬೈ ಮಾಡೋದು, ಸೆಲ್ ಮಾಡೋದು ಮಾಡಿದ್ರೆ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ನೀವು ದುಡ್ಡು ಮಾಡಿರೋ ದುಡ್ಡು ಕೂಡ ಏನಾಗುತ್ತೆ, ಕಳ್ಕೊಂಡ್ ಬಿಡ್ತೀರಾ. ಸೊ ಓಕೆನಾ? ಡೈಲಿ 1 ಅಥವಾ 2 ಟ್ರೇಡ್ ಅನ್ನ ಸೆಟಪ್ ಮಾಡ್ಕೊಳ್ಳಿ, ಈಸಿಯಾಗಿ ಮನಿನ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಅಲ್ಲಿ ಫುಲ್ ಡೇ ಕುಂದ್ರಕ್ ಹೋಗಬೇಡಿ. ಓಕೆನಾ? ಫುಲ್ ಡೇ ಮಾರ್ಕೆಟ್ ನಲ್ಲಿ ಕುಂದ್ರಕ್ ಹೋದ್ರೆ ಅಂದ್ರೆ ಏನಾಗುತ್ತೆ, ನಿಮ್ಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಮೋಷನಲಿ ಬೈ ಮಾಡಿ ಸೆಲ್ ಮಾಡೋದು ಮಾಡಿ ಟ್ರೇಡಿಂಗ್ ಅಲ್ಲಿ ಏನಾಗ್ತಿದೆ, ದುಡ್ಡನ್ನ ಕಳ್ಕೊಂಡ್ಬಿಡ್ತೀರಾ. ಓಕೆನಾ? ಮಾರ್ನಿಂಗ್ ಅಲ್ಲಿ ಅಥವಾ ಆಫ್ಟರ್ನೂನ್ ಅಲ್ಲಿ 1 ಟ್ರೇಡ್ ಅನ್ನ ಮಾಡಿ ಸಾಕು ಅಷ್ಟೇ. ಓಕೆನಾ? ಎವ್ರಿ ಡೇ ನೀವೇನಾಕಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ನಾವೇನಾದ್ರೂ ಸರ್ವೈವಲ್ ಆಗಬೇಕಂದ್ರೆ ಮಾರ್ಕೆಟ್ ನಲ್ಲಿ ಡೈಲಿ 2 ಟ್ರೇಡ್ ಸೆಟಪ್ ಅನ್ನು ಮಾಡ್ಕೊಳ್ಳಿ, ಈಸಿಯಾಗಿ ದುಡ್ಡನ್ನ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ.